ಈಗ ಎಲ್ಲರೂ ಮಾತಾಡ್ತಿರೋದು ಏನು, ಸರ್ಕಾರ ಎರಡೆರಡು ಕಡೆ ಕಾರ್ಯಕ್ರಮವನ್ನು ಮಾಡಿಬಿಡ್ತು, ಹಾಗಾಗಿ ಎಡವಟ್ಟುಗಳಾಯಿತು, ಭದ್ರತೆಯನ್ನು ಒದಗಿಸೋಕ್ಕಾಗಲಿಲ್ಲ ಇದೆಲ್ಲ. ಈಗ ಎರಡು ಕಾರ್ಯಕ್ರಮಗಳು, ಹಾಗಾದರೆ ತಪ್ಪು ಯಾರ್ದು? ಡೆಲ್ಲಿಯಲ್ಲೇ ಡಿಸೈಡ್ ಆಗುತ್ತಾ ತಪ್ಪು ಒಪ್ಪು? ಡೆಲ್ಲಿನಲ್ಲ ಸ್ವಾಮಿ ಡಿಸೈಡ್ ಆಗಬೇಕಾಗಿರೋದು, ಕೋರ್ಟಲ್ಲಿ. ಡೆಲ್ಲಿನಲ್ಲಿ ಕೂತಿರೋರು ಏನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಲ್ಲ, ಕೋರ್ಟಲ್ಲಿ ತೀರ್ಮಾನ ಆಗಬೇಕು. ಈಗ ರಾಹುಲ್ ಗಾಂಧಿ ಅವರು ಇಬ್ಬರದು ವಾದ ಪ್ರತಿವಾದ ಕೇಳ್ಬಿಟ್ಟು ನೀವಿಬ್ಬರು ಏನೂ ತಪ್ಪು ಮಾಡಿಲ್ಲ ಹೋಗಿ ಅಂದ್ಬಿಟ್ರೆ ಕೋರ್ಟ್ ಸುಮ್ಮನಾಗ್ಬಿಡುತ್ತಾ? ಹಂಗಲ್ಲ. CM DCM ಸಿಟ್ಟಿಂಗ್ನಲ್ಲಿ ನಿಖರವಾದ ವಿವರಣೆಯಂತೆ ಈಗ ಯಾರ್ರೀ ಹೋಗ್ಬಿಟ್ಟು ಸಿದ್ದರಾಮಯ್ಯನವರು ಹೌದೌದೌದೌದು ನಂದೇ ತಪ್ಪು ಅಂತಾರ? DCM ಇಲ್ಲ ನನ್ನ ತಪ್ಪು ಅಂತಾರ? ಯಾರೂ ಒಪ್ಕೊಳ್ಳಲ್ಲ. ಒಪ್ಕೊಳ್ಳೋದಾಗಿದ್ದರೆ ಒಪ್ಕೋಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ಇದು ಡಿಸೈಡ್ ಆಗಬೇಕಾಗಿರೋದು ಡೆಲ್ಲಿನಲ್ಲ, ಐ ರಿಪೀಟ್, ಡಿಸೈಡ್ ಆಗಬೇಕಾಗಿರೋದು ಕೋರ್ಟಲ್ಲಿ. ಯಾರು ಹೊಣೆ? ಹಾಗಾದರೆ RCB ಕಪ್ ಗೆದ್ದ ಸಂಭ್ರಮದಲ್ಲಿ ತೇಲಿತ್ತು ಸರ್ಕಾರ. ಇದನ್ನು ಬೇಕಾದ್ರೆ ಪ್ರಶ್ನೆ ಮಾಡ್ಬೋದು. ಅಲ್ಲಪ್ಪ, ಅದು ಆ RCB ಕರ್ನಾಟಕದ ಅಧಿಕೃತ ಟೀಮ್ ಅಲ್ಲ, ಅದೊಂದು ಪ್ರೈವೇಟ್ ಫ್ರಾಂಚೈಸಿ ಟೀಮ್. ಅವ್ರು ಗೆದ್ದರು ನೀವು ಯಾಕ್ರಿ ತೇಲಾಡಿದ್ರಿ ಅಂತ ಒಂದು ಪ್ರಶ್ನೆಯನ್ನು ಕೇಳ್ಬೋದು. CM DCM ಅಂತೂ ಕ್ರಿಕೆಟ್ ಪ್ರೇಮಿಗಳಂತೆ ಭಾಗವಹಿಸಿದರು. ಇರಲಿ, ಅವ್ರವ್ರ ಇಂಟ್ರೆಸ್ಟ್, ಪರ್ಸನಲ್ ಇಂಟ್ರೆಸ್ಟ್, ಅದು ಬೇರೆ ವಿಚಾರ. ಎಲ್ಲ ಪ್ರಕ್ರಿಯೆ ಬಗ್ಗೆ ಹೈಕಮಾಂಡ್ಗೆ ವಿವರಣೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆಯಂತೆ. ಅದೆಲ್ಲ ಬೇಕಾಗಿರೋದು. CM DCM ಪರಮೇಶ್ವರ್ ಯಾರ ಜವಾಬ್ದಾರಿ? ಪರಮೇಶ್ವರ್ ಅವ್ರಿಗೆ ಬುಲಾವ್ ನೀಡೇ ಇಲ್ಲ. ಪರಮೇಶ್ವರ್ ಅವ್ರನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಮಾಡಾಕಿದ್ದಾರೆ. ಮೂವರು ಸಾಮೂಹಿಕ ಜವಾಬ್ದಾರಿ ಹೊರುವ ಸಾಧ್ಯತೆಯಂತೆ. ಅಫ್ಕೋರ್ಸ್ ಹೊರಲೇಬೇಕು. ಮೂವರ ಹೊಣೆಯಾದರೆ ಹೈಕಮಾಂಡ್ ಕ್ಷಮಾಪಣೆ ನೀಡುತ್ತಾ? ಇನ್ನೇನು ಮಾಡ್ತಾರೆ? ನನ್ನ ಪ್ರಕಾರ ಇಡೀ ದೇಶದಲ್ಲಿ ಉಳ್ಕೊಂಡ್ರದೇ 2-3 ರಾಜ್ಯ. ಅವ್ರಿಗೆ ರಾಜೀನಾಮೆ ಕೊಟ್ಬಿಟ್ರಿ ಸಿದ್ದರಾಮಯ್ಯನವರೇ ಅಂತಾರ? ಖಂಡಿತ ಇಲ್ಲ. ಹೈಕಮಾಂಡ್ ಮುಂದೆ ಆಪ್ಷನ್ಗಳಿದೆಯಾ? ಅದನ್ನು CM ಮುಂದಿಡುತ್ತಾ? 4 ಗೋಡೆ ಮಧ್ಯೆ ತಪ್ಪೊಪ್ಪಿಗೆ ನಡೆದು ಬಿಡುತ್ತಾ ಅಂತ ಪ್ರಶ್ನೆ. ಅಬ್ಬಬ್ಬ ಅಂದರೆ ಹಿಂಗೆ ಹೇಳ್ಬೋದು ನನ್ನ ಪ್ರಕಾರ. ಏನಂತ ನೋಡಿ, ಆಗೋಗಿದೆ, ಕಾನೂನಾತ್ಮಕವಾಗಿ ಚೆನ್ನಾಗಿ ಹೋರಾಟ ಮಾಡಿ ಸರ್ಕಾರವನ್ನು ಉಳಿಸ್ಕೊಳ್ಳಿ, ಜನರ ನಂಬಿಕೆಯನ್ನು ಗಳಿಸ್ಕೊಳ್ಳಿ ಅಂತ ಹೈಕಮಾಂಡ್ ಒಂದಷ್ಟು ಸಮಾಧಾನದ ಮಾತನ್ನು ಆಡ್ಬಿಟ್ಟು ಕಳಿಸ್ಬೋದು.